ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ವೈಲ್ ಲೂಪ್ನ ಯಾವ ರೀತಿಯಾಗಿ ಯೂಸ್ ಮಾಡ್ಬೋದು ಸಿ ಪ್ರೋಗ್ರಾಮಲ್ಲಿ ಅನ್ನೋದನ್ನು ಕಲಿಯೋಣ. ಆ್ಯಸ್ ಯೂಶ್ವಲ್ ನಾವು ಒಂದು ಸಿ ಪ್ರೋಗ್ರಾಮ್ನ ಬರಿತಿದ್ದೀವಿ. ನಮಗೆ ವೈಲ್ ಲೂಪ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ನಾವು ಪ್ರಿಂಟ್ಎಫ್ನ ಯೂಸ್ ಮಾಡೋದ್ರಿಂದ ನಾವು ಸ್ಟ್ಯಾಂಡರ್ಡ್ IO.h ಹೆಡರ್ ಫೈಲ್ನ ಇನ್ಕ್ಲೂಡ್ ಮಾಡ್ತೀವಿ. ನೆಕ್ಸ್ಟ್ ಕಾಮನ್ ಮೇನ್ ಫಂಕ್ಷನ್, ಇದು ಎಲ್ಲ ಸಿ ಪ್ರೋಗ್ರಾಮಲ್ಲಿ ಮೇನ್ ಫಂಕ್ಷನ್ ಇರುತ್ತೆ. ಇವಾಗ ನಾವು ವೈಲ್ ಲೂಪ್ಸ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಹೇಳಿದ್ರೆ, ನಾವು ಯಾವುದೇ ಒಂದು ಟಾಸ್ಕ್ನ ರಿಪೀಟೆಡ್ ಆಗಿ ಮಾಡಬೇಕು ಅಂತಿದ್ದಾಗ ನಾವು ಲೂಪ್ಸ್ನ ಯೂಸ್ ಮಾಡ್ತೀವಿ. ಪ್ರತಿಯೊಂದು ಲೂಪ್ ಒಂದು ಸರ್ಟನ್ ಕಂಡೀಷನ್ ಯಾವಾಗೆಲ್ಲ ನಿಜ ಆಗಿರುತ್ತೆ ಆವಾಗ ಮಾತ್ರ ರನ್ ಆಗುತ್ತೆ. ಇವಾಗ ನಾವು ಒಂದು ಇಂಟಿಜರ್ನ ವೇರಿಯೇಬಲ್ನ ಡಿಕ್ಲೇರ್ ಮಾಡೋಣ, ಅದನ್ನು ಇನಿಷಿಯಲೈಸ್ ಕೂಡ ಮಾಡೋಣ. 0ಗೆ ಇನಿಷಿಯಲೈಸ್ ಮಾಡಿದ್ದೀವಿ. ಇವಾಗ ನಾವು ವೈಲ್ i is less than 9 ಅಂದರೆ i ಎಲ್ಲಿ ತನಕ 9ಗಿಂತ ಕಡಿಮೆ ಇರುತ್ತೆ ಅಲ್ಲಿ ತನಕ ಕೂಡ ಈ ವೈಲ್ ಲೂಪ್ ಎಕ್ಸಿಕ್ಯೂಟ್ ಆಗುತ್ತೆ. ನಾವಿಲ್ಲಿ ಏನು ಪ್ರಿಂಟ್ ಮಾಡೋಣ ಅಂತ ಹೇಳಿದ್ರೆ, ಡೈರೆಕ್ಟ್ ಐನೇ ಪ್ರಿಂಟ್ ಮಾಡೋಣ. ಯಾಕಂತ ಹೇಳಿದ್ರೆ ನಮಗೆ ಲೂಪ್ ಒಳಗಡೆ ಐ ವ್ಯಾಲ್ಯೂ ಏನಿರುತ್ತೆ ಅಂತ. ಇವಾಗ ನಾವೇನಾದರೂ ಇದೇ ಪ್ರೋಗ್ರಾಮ್ನ ರನ್ ಮಾಡಿಬಿಟ್ರೆ ಈ ಲೂಪ್ಗೆ ಎಂಟರ್ ಆದಾಗ ಐ ವ್ಯಾಲ್ಯೂ 0 ಇರುತ್ತೆ. ಯಾಕಂದರೆ 0ಗೆ ಇನಿಷಿಯಲೈಸ್ ಮಾಡ್ತಾಯಿದ್ದೀವಿ. i less than 9 ಕಂಡೀಷನ್ ಟ್ರೂ ಆಗುತ್ತೆ. ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಇದಾದಮೇಲೆ ಈ ಲೈನ್ ಎಕ್ಸಿಕ್ಯೂಟ್ ಆದಮೇಲೆ ಮತ್ತೆ ಒಂದು ಸರಿ ಚೆಕ್ ಮಾಡುತ್ತೆ ಪ್ರೋಗ್ರಾಮ್, ಈ ಕಂಡೀಷನ್ ನಿಜವಾಗ್ಲೂ ಟ್ರೂ ಇದೆ ಇವಾಗಲೂ ಅಂತ. ಅದೇನಾದ್ರು ಟ್ರೂ ಆಗಿದ್ದರೆ ಮತ್ತೆ ಇದು ಎಕ್ಸಿಕ್ಯೂಟ್ ಆಗುತ್ತೆ. ಅಂದರೆ ಇದೇನಾಗುತ್ತೆ ಅಂದರೆ, ಇವಾಗ ನಾವು ಈ ವ್ಯಾಲ್ಯೂ ಚೇಂಜ್ ಮಾಡಲೇ ಇಲ್ಲ ಅಂತ ಹೇಳಿದರೆ ಈ ಲೈನ್ ಕಂಟಿನ್ಯೂಸ್ ಆಗಿ ಎಕ್ಸಿಕ್ಯೂಟ್ ಆಗುತ್ತೆ. ಅದನ್ನು ನಾವು ಇನ್ಫೈನೈಟ್ ಲೂಪ್ ಅಂತ ಕರಿತೀವಿ. ಅದಕ್ಕೆ ನಾವು ಐ ವ್ಯಾಲ್ಯೂನ 1 ಆಗಿ ಜಾಸ್ತಿ ಮಾಡಬೇಕು. i = i+1. ಇಲ್ಲಿ ಏನು ಮಾಡ್ತಾಯಿದ್ದೀವಿ ಅಂತ ಹೇಳಿದರೆ, ಐ ವ್ಯಾಲ್ಯೂನ ಬೈ 1 ಇಂಕ್ರಿಮೆಂಟ್ ಮಾಡ್ತಾಯಿದ್ದೀವಿ. ಅವಾಗ ಏನಾಗುತ್ತೆ, ಇನಿಷಿಯಲ್ ಆಗಿ 0 ಇರುತ್ತೆ, 0 ಪ್ರಿಂಟ್ ಆಗುತ್ತೆ. ನೆಕ್ಸ್ಟು ಐ ವ್ಯಾಲ್ಯೂ 1 ಇಂಕ್ರಿಮೆಂಟ್ ಆಗುತ್ತೆ, i 1 ಆಗುತ್ತೆ, 1 ಪ್ರಿಂಟ್ ಆಗುತ್ತೆ. ಅದೇ ರೀತಿ i 8 ಆದಾಗ ಪ್ರಿಂಟ್ ಆಗುತ್ತೆ. ನೆಕ್ಸ್ಟು i 9 ಆದಾಗ ಏನಾಗುತ್ತೆ, 9 ಈಸ್ ನಾಟ್ ಲೆಸ್ ದ್ಯಾನ್ 9, 9 ಈಸ್ ಈಕ್ವಲ್ ಟು 9. ಅವಾಗ ಏನಾಗುತ್ತೆ, ಈ ವೈಲ್ ಲೂಪ್ ಪ್ರಿಂಟ್ ಆಗೋದು ನಿಲ್ಲುತ್ತೆ. ಅಂದರೆ 0 to 8 ನಮಗೆ ಪ್ರಿಂಟ್ ಆಗುತ್ತೆ ಈ ಪ್ರೋಗ್ರಾಮ್ನ ರನ್ ಮಾಡಿದರೆ. ಇದನ್ನು ಒಂದು ಸರಿ ರನ್ ಮಾಡಿ ನೋಡೋಣ. ಕಂಪೈಲ್ ಮಾಡಬೇಕಂದ್ರೆ ಇದೇ ಸೇಮ್ ಸ್ಟೆಪ್ಪು, ನಾವು ಹಿಂದಿನ ವಿಡಿಯೋಗಳಲ್ಲಿ ಏನು ಯೂಸ್ ಮಾಡಿದ್ವಿ ಅದೇ ಸ್ಟೆಪ್ಪು. ಇವಾಗ ಎಕ್ಸಿಕ್ಯೂಟಬಲ್ನ ರನ್ ಮಾಡಿದರೆ ನಮಗೆ 0 to 8 ಪ್ರಿಂಟ್ ಆಗ್ತಾಯಿದೆ. ಇಲ್ಲಿ ನಾವೇನು ಪ್ರಿಂಟ್ ಮಾಡ್ತಾಯಿದ್ದೀವಿ ಅಂದರೆ ಐ ವ್ಯಾಲ್ಯೂ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಮೊದಲನೇದಾಗಿ ಐ ವ್ಯಾಲ್ಯೂ 0 ಇದೆ. ಇಲ್ಲಿ ನಾವು ಬೇಕಾದ್ರೆ ಇನ್ನೂ ಅಡಿಷ್ನಲ್ ಡಿಬಗ್ಗಿಂಗ್ ಸ್ಟೇಟ್ಮೆಂಟ್ಸ್ ಹಾಕ್ಬೋದು. ಇದನ್ನು ಹಾಕಿದರೆ ನಮಗೆ ಸ್ವಲ್ಪ ಈಸಿ ಆಗ್ಬೋದು. ವ್ಯಾಲ್ಯೂ ಆಫ್ ಐ ಈಸ್ ಈಕ್ವಲ್ ಟು, ಇದನ್ನು ಮತ್ತೆ ಕಂಪೈಲ್ ಮಾಡೋಣ. ಯಾಕಂತ ಹೇಳಿದರೆ ಇದು ತುಂಬ ಬೇಸಿಕ್ಸ್ ಆಗಿರೋದ್ರಿಂದ ಇದು ಕರೆಕ್ಟಾಗಿ ಅರ್ಥ ಆದರೆ ಮುಂದೆ ನಾವು ವೈಲ್ ಲೂಪ್ ಯೂಸ್ ಮಾಡ್ಕೋಬೇಕಾದ್ರೆ ತುಂಬ ಈಸಿ ಆಗುತ್ತೆ. ಇವಾಗ ನಾವು ನೋಡ್ಬೋದು, ಇಲ್ಲಿ ನಮ್ಮ ಪ್ರೋಗ್ರಾಮಲ್ಲಿ ರೆಗ್ಯುಲರಾಗಿ ನೋಡಿದ್ರೆ ಒಂದೇ ಒಂದು ಪ್ರಿಂಟ್ಎಫ್ ಸ್ಟೇಟ್ಮೆಂಟ್ ಕಾಣ್ತಾ ಇರೋದು. ಆದರೆ ಇದು ಸುಮಾರು ಸತಿ ಎಷ್ಟು ಸರಿ ಪ್ರಿಂಟ್ ಆಗಿದೆ, 9 ಸರಿ ಪ್ರಿಂಟ್ ಆಗಿದೆ. 0 to 8, 1 to 8 ಟೈಮ್ಸ್ ಪ್ಲಸ್ 1 ಟೈಮ್ 0 ಅಂದರೆ 9 ಟೈಮ್ಸ್ ಇದು ಪ್ರಿಂಟ್ ಆಗ್ತಾಯಿದೆ. ಇಲ್ಲಿ ನಾವು ಈಚ್ ಇಟರೇಷನಲ್ಲಿ ಪ್ರತಿಯೊಂದು ಸರಿ ವೈಲ್ ಲೂಪ್ ಎಕ್ಸಿಕ್ಯೂಟ್ ಆಗೋದನ್ನು ನಾವು ಒಂದು ಇಟರೇಷನ್ ಅಂತ ಕರಿತೀವಿ. ಅಂದರೆ ಈಚ್ ಇಟರೇಷನಲ್ಲಿ ನಾವು ಐ ವ್ಯಾಲ್ಯೂ ಇಂಕ್ರಿಮೆಂಟ್ ಮಾಡ್ತಾ ಇರೋದ್ರಿಂದ ಐ ವ್ಯಾಲ್ಯೂ 0ಇಂದ ಶುರು ಆಗಿಬಿಟ್ಟು 8 ತನಕ ರನ್ ಆಗಿದೆ. ಈ 8 ಆದಮೇಲೆ 9 ಆಗುತ್ತೆ. i = i+1 ಮಾಡಿದಾಗ ಏನಾಗುತ್ತೆ, ಐ ವ್ಯಾಲ್ಯೂ 8ಇಂದ 9 ಆಗುತ್ತೆ. ಆವಾಗ ಈ ಕಂಡೀಷನ್ ಫಾಲ್ಸ್ ಆಗುತ್ತೆ. 9 ಈಸ್ ನಾಟ್ ಲೆಸ್ ದ್ಯಾನ್ 9, 9 ಈಸ್ ಈಕ್ವಲ್ ಟು 9. ಅದರಿಂದ ಈ ಕಂಡೀಷನ್ ಯಾವಾಗ ಫಾಲ್ಸ್ ಆಗುತ್ತೆ ಆವಾಗ ಈ ವೈಲ್ ಲೂಪ್ ಟರ್ಮಿನೇಟ್ ಆಗಿ ಮೇನ್ ಪ್ರೋಗ್ರಾಮ್ ರಿಟರ್ನ್ ಆಗುತ್ತೆ. ಇದು ಫಸ್ಟ್ ಎಕ್ಸಾಂಪಲ್ ನಾವು ನೋಡಿರೋ ಹಾಗೆ. ಇವಾಗ ಇನ್ನೊಂದು ಎಕ್ಸಾಂಪಲ್ ಬರೋಣ. ನಾವು i = i+1 ಅದನ್ನೇ ಮಾಡಬೇಕಂತಿಲ್ಲ, i = i+2 ಕೂಡ ಮಾಡ್ಬೋದು. ಇವಾಗ ಮತ್ತೆ ಆ ಪ್ರೋಗ್ರಾಮ್ನ ಕಂಪೈಲ್ ಮಾಡೋಣ. ಮತ್ತೆ ಇದನ್ನು ರನ್ ಮಾಡಿದ್ರೆ ಇವಾಗ ನಮಗೆ 5 ಸರಿ ಪ್ರಿಂಟ್ ಕಾಣಿಸ್ತಿದೆ. ನೀವು ನೋಡ್ಬೋದು, ಫಸ್ಟ್ i = 0ಇಂದ ಶುರು ಆಗುತ್ತೆ. ಐ ವ್ಯಾಲ್ಯೂ 0 ಇದ್ದಾಗ ಈ ಕಂಡೀಷನ್ ಟ್ರೂ, ಅದರಿಂದ ನಮಗೆ ಈ ಸ್ಟೇಟ್ಮೆಂಟ್ ಪ್ರಿಂಟ್ ಆಗ್ತದೆ, ವ್ಯಾಲ್ಯೂ ಆಫ್ i ಈಸ್ 0 ಅಂತ. ನೆಕ್ಸ್ಟ್ i = i+2 ಮಾಡಿದ್ದೀನಿ. ಇವಾಗ ಐ ವ್ಯಾಲ್ಯೂ 2 ಆಗುತ್ತೆ. 2 ಆದಾಗ ಏನಾಗುತ್ತೆ, ಮತ್ತೆ ಇದನ್ನು ಈ ಕಂಡೀಷನ್ ಟ್ರೂ ಆಗುತ್ತೆ, ಮತ್ತೆ ಇದು ಪ್ರಿಂಟ್ ಆಗುತ್ತೆ, ಐ ವ್ಯಾಲ್ಯೂ ಇಸ್ 2. ಇದೇ ರೀತಿ ಪ್ರತಿ ಸರಿ ಇದು ಎಕ್ಸಿಕ್ಯೂಟ್ ಆದಾಗ ನಾವು ಐನ 2/2 ಇಂಕ್ರಿಮೆಂಟ್ ಮಾಡ್ತಾಯಿದ್ದೀವಿ, 2 ಆ್ಯಡ್ ಮಾಡ್ತಾಯಿದ್ದೀವಿ ಐ ವ್ಯಾಲ್ಯೂಗೆ. ಇದರಿಂದ 0, 2, 4, 6, 8 ಇದೇ ರೀತಿ ನಾವು ಬೇರೆ ಬೇರೆ ಏನು ಬೇಕಾದರೂ ಮಾಡ್ಬೋದು. ನಮಗೆ ಏನು ಕಂಡೀಷನ್ ಬೇಕಾಗಿರುತ್ತೆ ಬೇಸ್ಡ್ ಆನ್ ಎಷ್ಟು ಸರಿ ನಮಗೆ ಲೂಪ್ ರನ್ ಆಗಬೇಕು ಅದಕ್ಕೋಸ್ಕರ ನಾವು ಇದನ್ನು ಯೂಸ್ ಮಾಡ್ಕೋಬೋದು. ಇವಾಗ ಒಂದು ಸಿಂಪಲ್ ಟಾಸ್ಕ್ ಏನಂತ ಹೇಳಿದ್ರೆ, ನಾವು
1 to 100 ಪ್ರಿಂಟ್ ಮಾಡಬೇಕು ಕನ್ಸೋಲಿಗೆ. ಯಾವ ಥರ ಪ್ರಿಂಟ್ ಮಾಡ್ಬೋದು? ಒಂದೇನಂತ ಹೇಳಿದರೆ 100 ಪ್ರಿಂಟ್ ಎಫ್ಸ್ನ ಬರೆಯೋದು, ಪ್ರಿಂಟ್ ಎಫ್ 1, ಪ್ರಿಂಟ್ ಎಫ್ 2, ಪ್ರಿಂಟ್ ಎಫ್ 3 ಈ ಥರ. ಆದರೆ ಅದು ಕೂಡ ನಮಗೆ ತುಂಬಾ ರಿಪೀಟೇಟಿವ್ ಕೋಡ್ ಆಗುತ್ತೆ. ಅದಕ್ಕೆ ನಾವು ವೈಲ್ ಲೂಪ್ನ ಯೂಸ್ ಮಾಡ್ಕೋಬೋದು. ಇವಾಗ ನಾವು ಐನ 0ಇಂದನೇ ಸ್ಟಾರ್ಟ್ ಮಾಡಬೇಕು ಅಂತ ಏನು ಕೂಡ ರೂಲ್ಸ್ ಇಲ್ಲ. ಐನ 1ಇಂದ ಕೂಡ ಸ್ಟಾರ್ಟ್ ಮಾಡ್ಬೋದು. ಈ ಕಂಡೀಷನ್ನು ಒಂದು ಬೂಲಿಯನ್ ವ್ಯಾಲ್ಯೂ ರಿಟರ್ನ್ ಆಗಬೇಕಷ್ಟೆ ಆ ಸ್ಟೇಟ್ಮೆಂಟ್. ಹಾಗಾಗಿ ನಾವು ಇವಾಗ ನಾವು 1 to 100 ಯಾವ ರೀತಿಯಾಗಿ ಪ್ರಿಂಟ್ ಮಾಡೋದು ಅಂತ ನೋಡೋಣ. ಐ ವ್ಯಾಲ್ಯೂ 1 ಸೆಟ್ ಮಾಡ್ತಾಯಿದ್ದೀವಿ. ಅಂದರೆ ಐ ವ್ಯಾಲ್ಯೂ ಲೆಸ್ ದೆನ್ ಆರ್ ಈಕ್ವಲ್ ಟು 100. ನಾವು ಇದನ್ನು ಪ್ರಿಂಟ್ ಮಾಡೋಣ, ಐ ಈಕ್ವಲ್ಸ್ ಟು ಐ ಪ್ಲಸ್ 1. ಇವಾಗ ಏನಾಗುತ್ತೆ, ನಮ್ಮ ಲಾಜಿಕ್ ಪ್ರಕಾರ ಐ 1ಇಂದ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಎಲ್ಲಿ ತನಕ 100 ಐ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 100 ಈ ಕಂಡೀಷನ್ ಎಲ್ಲಿ ತನಕ ಟ್ರೂ ಆಗಿರುತ್ತೆ ಅಲ್ಲಿ ತನಕ ಐ ವ್ಯಾಲ್ಯೂ ಪ್ರಿಂಟ್ ಆಗುತ್ತೆ. ಇವಾಗ ನಾವು ಈ ಪ್ರೋಗ್ರಾಮ್ನ ಕಂಪೈಲ್ ಮಾಡಿಬಿಟ್ಟು ಈ ಪ್ರೋಗ್ರಾಮ್ನ ರನ್ ಮಾಡಿದರೆ ನಮಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಔಟ್ಪುಟ್ಟು 1ಇಂದ ಶುರು ಆಗಿಬಿಟ್ಟು ವ್ಯಾಲ್ಯೂ ಆಫ್ ಐ ಈಸ್ 1. ಇದೆಲ್ಲ ಪ್ರಿಂಟ್ಸ್ ಕೂಡ ಈ ವೈಲ್ ಲೂಪಿಂದ ಬರ್ತಾ ಇರೋದು. ಯಾಕಂದರೆ ಈ ವೈಲ್ ಲೂಪ್ 100 ಟೈಮ್ಸ್ ರನ್ ಆಗ್ತಾಯಿದೆ. ಇದು ತುಂಬಾ ಪವರ್ಫುಲ್ ಕಾನ್ಸೆಪ್ಟ್. ನೀವು ಏನಾದರೂ ವರ್ಕ್ನ ರಿಪೀಟೆಡಾಗಿ ಎಲ್ಲಾದರೂ ಮಾಡಬೇಕಂತ ಹೇಳಿದರೆ ರಿಪೀಟೆಡ್ ಕೋಡ್ ಬರೆಯೋ ಬದಲು ಅದನ್ನ ಒಂದು ವೈಲ್ ಲೂಪ್ ಅಥವಾ ಫಾರ್ ಲೂಪಲ್ಲಿ ಹಾಕಿದರೆ ಅದು ಮಲ್ಟಿಪಲ್ ಟೈಮ್ಸ್ ರನ್ ಆಗುತ್ತೆ. ಇದು ನಮಗೆ ವೈಲ್ ಲೂಪ್ ಆಯಿತು. ಇನ್ನೊಂದು ವೇರಿಯೇಷನ್ ಇದೆ. ಏನಂತ ಹೇಳಿದ್ರೆ ಈ ವೈಲ್ ಲೂಪಲ್ಲಿ ಈ ಕಂಡೀಷನ್ ಟ್ರೂ ಆದರೆ ಮಾತ್ರ ಒಳಗಡೆ ಬರುತ್ತೆ. ಇವಾಗ ಫಸ್ಟ್ ಇಟರೇಷನಲ್ಲೇ ಈ ಕಂಡೀಷನ್ ಟ್ರೂ ಆಗಿಲ್ಲ ಅಂತ ಹೇಳಿದ್ರೆ ಒಳಗಡೆ ಬರಲ್ಲ. ನಾವು ಐನೇ ಯೂಸ್ ಮಾಡಬೇಕಂತೇನಿಲ್ಲ. ಇಲ್ಲಿ ನಾವು ಏನು ಬೇಕಾದರೂ, ಇವಾಗ ನಾನು ಇನ್ನೊಂದು ವೇರಿಯೇಬಲ್ ಡಿಕ್ಲೇರ್ ಮಾಡ್ತಿದ್ದೀನಿ, ನಮ್ ಈಕ್ವಲ್ಸ್ ಟು 0 ಅಂತ. ಇವಾಗ ನಾನಿಲ್ಲಿ ವೈಲ್ ನಮ್ ಈಸ್ greater than 5 printf num value is %d. ಇದನ್ನು ನಾವು ಪ್ರಿಂಟ್ ಮಾಡ್ತಾಯಿದ್ದೀವಿ ನಮ್. ಇವಾಗ ಇದನ್ನೇನಾದರೂ ರನ್ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ವೈಲ್ ಲೂಪ್ ಒಳಗಡೆ ಈ ವೈಲ್ ಲೂಪ್ ರನ್ ಆಗೋದೇ ಇಲ್ಲ. ಯಾಕಂತ ಹೇಳಿದ್ರೆ ನಾವು ನಮ್ಮನ್ನ 0ಗೆ ಇನಿಷಿಯಲೈಸ್ ಮಾಡಿದ್ದೀವಿ ಮತ್ತು ಇಲ್ಲಿ ನಾವು ನಮ್ ಗ್ರೇಟರ್ ದ್ಯಾನ್ 5 ಅಂತ ಒಂದು ಕಂಡೀಷನ್ ಚೆಕ್ ಮಾಡ್ತಾಯಿದ್ದೀವಿ. ಈ ಕಂಡೀಷನ್ ಟ್ರೂ ಆಗಿಲ್ಲ ಅಂದರೆ ಈ ಲೂಪ್ ಒಳಗಡೆ ಬರೋದಿಲ್ಲ. ಯಾವಾಗಲೂ ನಮ್ಮ ಕಂಡೀಷನ್ ಟ್ರೂ ಆದಾಗ ಮಾತ್ರ ವೈಲ್ ಲೂಪ್ ಎಕ್ಸಿಕ್ಯೂಟ್ ಆಗುತ್ತೆ. ಇವಾಗ ಬೇಕಾದ್ರೆ ಇದನ್ನು ಮತ್ತೆ ಕಂಪೈಲ್ ಮಾಡಿ ಔಟ್ಪುಟ್ ನೋಡೋಣ. ಇವಾಗ ಮತ್ತೆ ಕಂಪೈಲ್ ಮಾಡ್ತಾಯಿದ್ದೀವಿ. ಇದನ್ನು ಮತ್ತೆ ರನ್ ಮಾಡಿದರೆ ನಮಗೆ ಮೊದಲೇನು ಔಟ್ಪುಟ್ ಬಂದಿತ್ತು 1 to 100 ಬರೀ ಈ ಲೂಪಲ್ಲಿ ಇರುವಂಥ ಪ್ರಿಂಟ್ ಮಾತ್ರ ಬರ್ತಿದೆ. ನಮಗೆ ಯಾವುದೇ ರೀತಿಯಾದ ನಮ್ ವ್ಯಾಲ್ಯೂ ಈಸ್ ಅನ್ನೋಂಥ ಯಾವುದೋ ಪ್ರಿಂಟ್ ಕೂಡ ಇಲ್ಲ. ವ್ಯಾಲ್ಯೂ ಆಫ್ ಐ ಮಾತ್ರ ಪ್ರಿಂಟ್ ಆಗ್ತಾಯಿದೆ. ಇದು ವೈಲ್ ಲೂಪು. ಇನ್ನೊಂದು ಇದರಲ್ಲೇ ಒಂದು ವೇರಿಯೇಷನ್ ಇದೆ. ಏನಂತ ಹೇಳಿದರೆ ಡೂ ವೈಲ್ ಲೂಪ್ ಅಂತ. ಇವಾಗ ಡೂ ಅಂತ ಬರೆದ್ಬಿಟ್ಟು ಇಲ್ಲಿ ನಾನೇನಾದರೂ ಪ್ರಿಂಟ್ ಎಫ್ ಹೆಲೋ, ಇವಾಗ ಇಲ್ಲಿ ನಮ್ ಈಕ್ವಲ್ಸ್ ಟು 0. ಇವಾಗ ನಾವು ಏನು ವೇರಿಯೇಬಲ್ ಅಲ್ಲಿ ಅಸೈನ್ ಮಾಡಿದ್ವಿ ಅದೇ ರೀತಿ ನಮ್ ಹೆಲೋ ಅಂತ ಪ್ರಿಂಟ್ ಮಾಡೋಣ. ಆಮೇಲೆ ಈ ನಂಬರ್ನ ಒಂದು ಟೈಮ್ ಇಂಕ್ರಿಮೆಂಟ್ ಮಾಡಿಬಿಡೋಣ, ನಮ್ ಪ್ಲಸ್ ಪ್ಲಸ್. ಇವಾಗ ಒಂದೇ ಸಾರಿ ಇಂಕ್ರಿಮೆಂಟ್ ಮಾಡಬೇಕು ಅಂತಿದ್ರೆ ನಂಬರ್ 1 ಆ್ಯಡ್ ಮಾಡಬೇಕಂತಿದ್ರೆ ಅದನ್ನ ಶಾರ್ಟ್ ಫಾರ್ಮಲ್ಲಿ ನಮ್ ಪ್ಲಸ್ ಪ್ಲಸ್ ಅಂತ ಬರಿಬೋದು. ವೈಲ್ ನಮ್ ಈಸ್ ಲೆಸ್ ದ್ಯಾನ್ 5. ಇದು ಡೂ ವೈಲ್ ಲೂಪ್ ಅಂತ ಕರಿತೀವಿ. ಇದು ಏನು ಮಾಡುತ್ತೆ ಅಂತ ಹೇಳಿದ್ರೆ ಇದು ಫಸ್ಟ್ ಇಟರೇಷನಲ್ಲಿ ಯಾವುದೇ ರೀತಿಯಾದಂಥ ಕಂಡೀಷನ್ನ ಚೆಕ್ ಮಾಡಲ್ಲ. ಈ ಲೂಪ್ ಒಳಗಡೆ ಏನಿರುತ್ತೆ ಡೂ ಅಲ್ಲಿ ಅದನ್ನು ಎಕ್ಸಿಕ್ಯೂಟ್ ಮಾಡುತ್ತೆ. ಅದನ್ನು ಎಕ್ಸಿಕ್ಯೂಟ್ ಮಾಡಿದ ಮೇಲೆ ಈ ಕಂಡೀಷನ್ನ ಚೆಕ್ ಮಾಡುತ್ತೆ. ಇವಾಗ ನಾವು ಇದನ್ನು ರಿಮೂವ್ ಮಾಡೋಣ. ಈ ಪಾರ್ಟ್ ನಮಗೆ ಅಷ್ಟು ಯೂಸ್ ಇಲ್ಲ. ಇವಾಗ ಇದನ್ನು ರಿಮೂವ್ ಮಾಡಿಬಿಟ್ಟು ಇದನ್ನು ಕೂಡ ಒಂದು 10 ಟೈಮ್ಸ್ ಪ್ರಿಂಟ್ ಮಾಡೋಣ. ನಮಗೆ ಇವಾಗ ಕಾನ್ಸೆಪ್ಟ್ ಅರ್ಥ ಆಗಿರೋದ್ರಿಂದ ನಾವು 100 ಟೈಮ್ಸ್ ಪ್ರಿಂಟ್ ಮಾಡಬೇಕು ಅಂತೇನಿಲ್ಲ. ಇದನ್ನು 10 ಟೈಮ್ಸ್ ಪ್ರಿಂಟ್ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ನಮ್ಮ ಲಾಜಿಕ್ ಪ್ರಕಾರ ಇದು ಎಷ್ಟು ಟೈಮ್ ಎಕ್ಸಿಕ್ಯೂಟ್ ಆಗಬೇಕು. 0ಗೆ ಎಕ್ಸಿಕ್ಯೂಟ್ ಆಗುತ್ತೆ, 1ಗೆ ಎಕ್ಸಿಕ್ಯೂಟ್ ಆಗುತ್ತೆ, 2ಗೆ ಆಗುತ್ತೆ, 3ಗೆ ಆಗುತ್ತೆ, 4 ಆಗುತ್ತೆ, ಮತ್ತು 5 ಕೂಡ ಆಗುತ್ತೆ. ಇವಾಗ ಇದನ್ನು ಕಂಪೈಲ್ ಮಾಡೋಣ. ವೈಲ್ ಲೂಪ್ ಡಾಟ್ ಸಿ. ಇವಾಗ ಈ ಪ್ರೋಗ್ರಾಮ್ನ ರನ್ ಮಾಡಿದರೆ ನೀವು ನೋಡ್ಬೋದು ಫಸ್ಟಿಗೆ 10 ಟೈಮ್ಸ್ ಐ 0 to
I1 10 ತನಕ ಕೂಡ ರನ್ ಆಗಿದೆ. ಇದು ಫಸ್ಟ್ ವೈಲ್ ಲೂಪ್. ಇಲ್ಲಿ ತನಕ ಏನು ಔಟ್ಪುಟ್ ಬಂದಿದೆ ಅದು ನಮಗೆ ಫಸ್ಟ್ ವೈಲ್ ಲೂಪಿಂದ ಬರ್ತಾ ಇರೋದು. ಇವಾಗ ಸೆಕೆಂಡಲ್ಲಿ ಡೂ ವೈಲ್ ಲೂಪ್ ಬರೆದಿದ್ದೀವಿ. ಇಲ್ಲಿ ಕೂಡ ನಾವು ಇನ್ಸ್ಟೆಡ್ ಆಫ್ ಹೆಲೋ ನಾವು ವ್ಯಾಲ್ಯೂ ಆಫ್ ನಮ್ಮನ್ನೇ ಪ್ರಿಂಟ್ ಮಾಡೋಣ, ಯಾಕಂದರೆ ಅದು ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ವ್ಯಾಲ್ಯೂ ಆಫ್ ನಮ್ ಈಸ್, ಇವಾಗ ಔಟ್ಪುಟ್ನ ಕ್ಲಿಯರ್ ಮಾಡಿಬಿಟ್ಟು ಮತ್ತೆ ಒಂದ್ಸರಿ ಓಕೆ, ನಾವೇನು ಇಲ್ಲಿ ನಮ್ಮನ್ನ ಪಾಸ್ ಮಾಡಿಲ್ಲ, ಅದಕ್ಕೋಸ್ಕರ ಎರರ್ ಬರ್ತಾಯಿದೆ ಕಂಪೈಲೇಷನ್ ಮಾಡಬೇಕಾದ್ರೆ. ಇವಾಗ ಕಂಪೈಲೇಷನ್ ಎರರ್ನ ಫಿಕ್ಸ್ ಮಾಡಿಬಿಟ್ಟು ಮತ್ತೆ ಕಂಪೈಲ್ ಮಾಡಿ ಇದನ್ನು ಮತ್ತೆ ರನ್ ಮಾಡಿದರೆ ನಮಗೆ ಫಸ್ಟ್ ವೈಲ್ ಲೂಪಲ್ಲಿ 1 to 10 ಪ್ರಿಂಟ್ ಆಗ್ತಾಯಿದೆ. ವ್ಯಾಲ್ಯೂ ಆಫ್ I ಈಸ್ 1 to 10, 1 2 3 4 ಇಂದ 10 ತನಕ ಪ್ರಿಂಟ್ ಆಗ್ತಾಯಿದೆ. ಇದು ವೈಲ್ ಲೂಪ್. ಈ ಡೂ ವೈಲ್ ಲೂಪಲ್ಲಿ ನಾವು ನೋಡ್ತಾ ಇರ್ಬೋದು, ನಮ್ಮ 0 ಸ್ಟಾರ್ಟ್ ಆಗಿದೆ. ಫಸ್ಟ್ ಟೈಮ್ ವಿತೌಟ್ ಚೆಕಿಂಗ್ ಎನಿ ಕಂಡೀಷನ್ ಈ ಲೂಪ್ ಒಳಗಡೆ ಏನಿರುತ್ತೆ ಅದು ಎಕ್ಸಿಕ್ಯೂಟ್ ಆಗುತ್ತೆ. ನೆಕ್ಸ್ಟ್ ಇಟರೇಷನಿಂದ ಈ ಕಂಡೀಷನ್ ಚೆಕ್ ಆಗಿಬಿಟ್ಟು ಇದು ಟ್ರೂ ಆಗಿದ್ದರೆ ಮಾತ್ರ ಮತ್ತೆ ಡೂ ಒಳಗಡೆ ಹೋಗುತ್ತೆ. ಇಷ್ಟೇ ಡಿಫ್ರೆನ್ಸು. ವೈಲ್ ಲೂಪಲ್ಲಿ ಏನಂತ ಹೇಳಿದರೆ, ವೈಲಲ್ಲಿ ನಾವು ಕಂಡೀಷನ್ ಚೆಕ್ ಮಾಡಿ ಎಂಟ್ರ್ ಆಗ್ತೀವಿ. ಡೂ ವೈಲ್ ಲೂಪಲ್ಲಿ ಫಸ್ಟ್ ಎಂಟ್ರ್ ಆಗಿಬಿಟ್ಟು ಅದು ಒಂದು ಇಟರೇಷನ್ ಕಂಪ್ಲೀಟ್ ಆದಮೇಲೆ ನಾವು ಕಂಡೀಷನ್ನ ಚೆಕ್ ಮಾಡ್ತೀವಿ. ಇಷ್ಟೇ ವೈಲ್ ಮತ್ತು ಡೂ ವೈಲ್ಗಿರುವಂಥ ಡಿಫ್ರೆನ್ಸು. ಇದು ತುಂಬಾ ಯೂಸ್ಫುಲ್ ಕಾನ್ಸೆಪ್ಟು. ನಾವು ಮುಂದೆ ಒಂದಷ್ಟು ಪ್ರೋಗ್ರಾಮ್ಸ್ ಬರೀಬೇಕಾದ್ರೆ ಇದನ್ನೆಲ್ಲ ಯೂಸ್ ಮಾಡ್ಕೋತೀವಿ. ನಿಮ್ಗೇನಾದರೂ ಅರ್ಥ ಆಗಲಿಲ್ಲ, ನಿಮ್ಗೇನಾದರೂ ಡೌಟ್ಸ್ ಇದೆ ಅಂದರೆ ಕಮೆಂಟ್ಸಲ್ಲಿ ಹಾಕಿ ಅದನ್ನ ನಾನು ಕ್ಲಾರಿಫೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.